ನಮಸ್ಕಾರ, ನಾನು ಸಿಗ್ಲಿ ಬಶ್ಯಾ. ಇವತ್ತು ದೇಶದೆಲ್ಲೆಡೆ ವಿದ್ಯಾರ್ಥಿಗಳ ಒಂದು ಆಕ್ರೋಶದ ಹೋರಾಟ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ. ಹೋರಾಟ ಅನಿವಾರ್ಯ ಆಗಿದ್ದಾಗ ಮಾತ್ರ ಹೋರಾಟಕ್ಕೆ ಇತಿಹಾಸ ಅಂತಾರೆ. ದೇಶದಿಂದ ದೇಶಕ್ಕೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅನಿವಾರ್ಯ ಅಂತಾರೆ. ಅಂಥ ಅನಿವಾರ್ಯ ಯುದ್ಧ ಮಾಡೋಂಥ ಅನಿವಾರ್ಯ ಇವತ್ತು ಸೋನಮ್ ಅವರು ಹೋರಾಟಕ್ಕೆ ಬೀದಿಗಿಳಿದು ಉಪವಾಸ ಸತ್ಯಾಗ್ರಹ ಇವತ್ತಿಗೆ ಸುಮಾರು ದಿನಗಳ ಕಾಲ ಅವರು ಉಪವಾಸ ಸತ್ಯಾಗ್ರಹ ಮಾಡಿ ಈ ಒಂದು ನೀಟ್ ಸೋರಿಕೆಯ ವಿರುದ್ಧವಾಗಿ ಇವತ್ತು BJP ಕೇಂದ್ರ ಸರ್ಕಾರಕ್ಕೆ ಮತ್ತು ಶಿಕ್ಷಣ ಮಂತ್ರಿ ಆದಂಥ ಈ ಒಂದು ಧರ್ಮೇಂದ್ರ ಅವರ ವಿರುದ್ಧ ದೇಶದೆಲ್ಲೆಡೆ ಅತಿ ಉಗ್ರವಾದಂಥ ಹೋರಾಟ ನಡೀತಾ ಇದೆ. ಇದಕ್ಕೆ ಒಂದೇ ಒಂದು ಸಲಹೆ ನಾನು ಕೊಡಬೇಕಂತ ಇದ್ದೀನಿ. ಸೋನಮ್ಮ ಅವರ ಹೋರಾಟಕ್ಕೆ ಜಯ ಸಿಗ್ತೈತಿ. ಅವರ ಹೋರಾಟದಲ್ಲಿ ಏನಾದರೂ ಏರುಪೇರಾಗಿ ಅವರ ಜೀವಕ್ಕೇನಾದರೂ ಅಪಾಯ ಆತಂದರೆ ಈ ಒಂದು BJP ಆಗಿರಲಿ RSS ಆಗಲಿ ಸರ್ವನಾಶ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾಕಂದರೆ ಇವತ್ತು ವಿದ್ಯಾರ್ಥಿಗಳನ್ನು ತಡವಿ ಶಿಕ್ಷಣವನ್ನು ಹಾಳು ಮಾಡಿ ಇವತ್ತು ಜನರ ಬದುಕಿಗೆ ಕೊಳ್ಳೆ ಇಡೋಂಥ ಈ ಒಂದು BJP ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೇ ಉತ್ತರ ಕೊಡ್ತಾರೆ. ಯಾಕಂದರೆ ನಾವು ಎಲ್ಲರ ಕೂಟನೂ ವಿರುದ್ಧ ಹೋರಾಟ ಮಾಡ್ಬೋದು, ಆದರೆ ವಿದ್ಯಾರ್ಥಿಗಳನ್ನು ಎದುರು ಹಾಕ್ಕೊಂಡು ಹೋರಾಟ ಮಾಡೋದು, ಅವ್ರನ್ನ ವಿರುದ್ಧ ಹಾಕ್ಕೊಂಡು ನಾವು ಆಟ ಆಡೋದು ಸರಿಯಲ್ಲ. ಅವರು ಹೋರಾಟ ಬೀದಿಗೆ ಇಳಿದ್ರೆ ದೇಶದ ಎಲ್ಲೆಡೆನೂ ಹೋರಾಟ ಕಿತ್ತು ಬೆಂಕಿ ಹಚ್ಚಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರಾಗಿರಲಿ, ಈ ಒಂದು ಅಮಿತ್ ಶಾ ಅವರಾಗಿರಲಿ, ದಯವಿಟ್ಟು ಅವರ ಒಂದು ಸೋನಮ್ ಅವರ ಹೋರಾಟನ ತಾವು ತಡೆದು ಅವರ ಬೇಡಿಕೆಯನ್ನು ಈಡೇರಿಸಿ ಕೈ ತೊಳ್ಕೋಬೇಕು ಅನ್ನೋದು ನನ್ನ ಆಸೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ BJP ಮೇಲೆ ಹೇಳಲಿಕ್ಕೂ ಆಗೋದಿಲ್ಲ. ಇದು ಸತ್ಯದ ಮಾತು. ಯಾಕಂದರೆ ಶಿಕ್ಷಣ ಸಚಿವರಾದಂಥ ಈ ಒಂದು ಕೇಂದ್ರದ ಶಿಕ್ಷಣ ಧರ್ಮೇಂದ್ರ ಅವರ ವಿರುದ್ಧ ಅವರು ಸುಮ್ಮನೆ ರಾಜೀನಾಮೆ ಕೊಟ್ಟು ಸುಮ್ಮನೆ ಮನೆಯಲ್ಲಿ ಹೋಗಿ ಪಕೋಡ ಮಾರಲಿಕ್ಕೆ ಕಳಿಸ್ಕೊಡಿ ಅವ್ರಿಗೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅತಿ ಕಷ್ಟನ ಅನುಭವಿಸ್ಬೇಕಾಗುತ್ತೆ BJP ಸರ್ಕಾರ. ಜಾಗೃತಿ. ಸಿಗ್ಲಿ ಬಶ್ಯಾ ನಾನು.